ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ಗುಡ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ನನ್ನ ಎಲ್ಲ ಮೆಚ್ಚಿನ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಆ್ಯಸ್ ಯೂಶ್ವಲ್ ಬೆಳಗಿನ ರೊಟೀನ್. ಸೊ ಬೆಳಗ್ಗೆನೇ ನೀರು ಬಿಟ್ಟರು. ನೀರು ತುಂಬೋದು ಬಿಡಲ್ಲ, ಬಿಟ್ಟರೆ ಅರ್ಧ ಗಂಟೆ. ಆ ಅರ್ಧ ಗಂಟೇಲಿ ನೀರು ಫಾಸ್ಟಾಗಿ ಬಂತು ಅಂದರೆ ನೀರಾಗತ್ತೆ, ಇಲ್ಲ ಅಂದರೆ ಸ್ಲೋವಲ್ಲಿ ಬಂತು ಅಂದರೆ ಅದು ಆಗಲ್ಲ. ಸೊ ಹಾಗಾಗಿ ಫಸ್ಟ್ ನೀರು ಇಟ್ಕೊಳ್ಳೋಣ ಅಂಥೇಳಿ ನೀರನ್ನ ಹಿಡಿತಾ ಇದ್ದೆ. ನೀರು ಹಿಡಿಯೋ ಇದರಲ್ಲೇ ಸರಿ ಬಾಗಿಲಿಗೂ ಸಗಣಿ ನೀರು ಹಾಕೋಣ ಅಂತ ಹೇಳಿ ಕೊಡ್ಕೆ ಮನೆಯಿಂದ ಹೋಗಿ ಸಗಣಿ ತೊಗೊಬಂದಿದ್ದೆ. ನೆನ್ನೆ ಬಕೆಟ್ ಅಲ್ಲೇ ಮುಸ್ರೆ ಇಟ್ಬಿಟ್ಟು ಅಲ್ಲೇ ಬಕೆಟ್ ಇಟ್ಟು ಬಂದಿದ್ದೆ. ಹಾಗಾಗಿ ಅದೇ ಬಕೆಟಲ್ಲೇ ಸಗಣಿ ತುಂಬ್ಕೊಂಬಂದೆ. ಸೊ ಸಗಣಿ ತುಂಬ್ಕೊಂಬರ್ತಿದ್ದಂಗೆ ಬಕೆಟ್ ತೊಗೊಂಬಂದು ಬಕೆಟಿಗೆ ನೀರು ಬಿಟ್ಕೊತಾ ಇದ್ದೆ. ನೀರು ಬಿಡೋ ಟೈಮಲ್ಲೇ ಬಳ್ಕೊಂಡ್ರೆ ಈಸಿಯಾಗಿ ಒಳಗಿಂದ ನೀರು ತಂದು ಬಳಿಯೋದು ಇರಲ್ಲ ಅಂಥೇಳಿ ನೀರು ಬರುವಾಗಲೇ ಬಳಿತಾ ಇದ್ದೆ. ಹಾಗೆ ಮನೆಗೂ ನೀರು ಇಟ್ಕೊತಾನೆ ಇಲ್ಲೂ ಬಳಿತಾ ಎರಡೂ ಕೆಲಸನೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಸೊ ಸಗಣಿ ಇದು ಉದ್ದ ಕೈ ತೋಳು ಹಾಕೋಬಿಟ್ಟಿದ್ನ, ಕೈ ತೋಳು ಮೇಲೆ ಏರ್ಸೋಕ್ಕೂ ಆಗ್ತಿಲ್ಲ, ಈ ಕಡೆ ಇದು ಮಾಡೋಕ್ಕೂ ಆಗ್ತಿಲ್ಲ. ಅದನ್ನ ಏರಿಸ್ಕೊಳ್ಳೋದು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡ್ಬಿಟ್ಟೆ ಬಕೆಟಿಗೆ. ಕೈ ನೆಂದೋಗ್ತಾಯಿತ್ತು. ಸಗಣಿ ಹಾಕಿ ಕಲ್ಸೋಕ್ಕಾಗ್ತಾ ಇರಲಿಲ್ಲ. ಸರಿ ಏನೋ ಒಂದು ಹೆಂಗಿದ್ರು ಆಮೇಲೆ ಸ್ನಾನ ಮಾಡಬೇಕಲ್ಲ ಅಂತೇಳಿ ಅದನ್ನು ಎಲ್ಲ ಕಲಿಸ್ಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಚಿಮ್ಮಿಸ್ತಾ ಇದ್ದೆ. ದಪ್ಪ ಏನು ನೀರು ಕಲಿಸ್ಲಿಲ್ಲ, ಯಾಕೆ ಅಂದರೆ ಮತ್ತೆ ಮಳೆ ಬಂದರೆ ಇದಾಗತ್ತೆ ಅಂತೇಳಿ. ಮತ್ತು ಡೈಲಿ ನೀರು ಹಾಕುತ್ತಿದ್ರೆ ಅದೊಂಥರ ಚಕ್ಲ ಇದ್ದಂತತೆ ಅಂತೇಳಿ ಹಾಗೆ ತೆಳುಗೆ ಕಲಿಸ್ಕೊಂಡಿದ್ದೆ ಇದು ಸಗಣಿ ನೀರನ್ನ. ಅದು ಸ್ವಲ್ಪ ಕಮ್ಮಿ ಆಯಿತು ಅಂತೇಳಿ ಆ ಬಕೆಟಲ್ಲಿ ಇದ್ದಿದ್ದನ್ನು ಇನ್ನೂ ಸ್ವಲ್ಪ ಇದು ಮಾಡೋಣ ಅಂತ ಹೇಳಿ ಆ ಬಕೆಟಲ್ಲಿ ಅದಕ್ಕೆ ನೀರು ಹಾಕಿ ಕಲಿಸ್ಬಿಟ್ಟು ಅದರಲ್ಲೇ ಇರೋದನ್ನೆಲ್ಲ ತೊಳೆದ್ಬಿಟ್ಟು ಆ ಬಕೆಟಿಗೆ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಮಿಕ್ಕಿದ್ದು ಉಳಿದಿದ್ದಕ್ಕೆಲ್ಲ ಸಗಣಿ ನೀರು ಹಾಕ್ತಾಯಿದ್ದೆ. ಸಗಣಿ ನೀರು ಹಾಕಿದೆ, ಬಟ್ ಅದನ್ನೇನು ಗೂಡಿಸ್ಲಿಲ್ಲ. ಆಮೇಲೆ ಗೂಡಿಸ್ಕೊಳ್ಳೋಣ, ನೀರೆಲ್ಲ ಸ್ವಲ್ಪ ಒಣಗಲಿ ಅಂತ ಹೇಳಿ ಹಂಗೆ ಬಿಟ್ಟೆ. ಸೊ ಸಗಣಿ ನೀರು ಹಾಕಿದ ಬಕೆಟ್ನೆಲ್ಲ ತೊಳ್ಕೊಂಡೆ. ಅದೇನೋ ಒಂಥರ ಇಲ್ಲಿ ಫ್ರೀಯಾಗಿರೋ ಇದೆಯಾ, ಎಲ್ಲಿ ಬೇಕಾದರೂ ಏನು ಕೆಲಸನಾದರೂ ಮಾಡಿದ್ರು ಏನೂ ಬೇಜಾರು ಅನಿಸಲ್ಲ. ಸೊ ಹಾಗಾಗಿ ಅಲ್ಲೇ ನೀರೆಲ್ಲ ತೊಳೆದ್ಬಿಟ್ಟು ಅಲ್ಲೇ ಚೆಲ್ಲಿದೆ. ನೆಕ್ಸ್ಟ್ ಮನೆಗೂ ನೀರು ಇಟ್ಕೊತಾ ಇದ್ದೆ. ಅದ್ರ ಜೊತೆಗೆ ಒಳಗಡೆನೂ ಪಾತ್ರೆನೂ ತೊಳ್ಕೊಳ್ಳೋಣ ಅಂಥೇಳಿ ಪಾತ್ರೆಗೂ ತೊಳೆಯೋಣ ಅಂತ ಪಾತ್ರೆ ತೊಳೆಯೋಕ್ಕೂ ಕೂತ್ಕೊಂಡೆ. ಜಾಸ್ತಿ ಪಾತ್ರೆ ಇರಲಿಲ್ಲ. ಸೊ ಹಾಗಾಗಿ ಪಟ ತೊಳ್ಕೊಬಿಡೋಣ ಅಂತ ಹೇಳಿ ಪಾತ್ರೆನೂ ತೊಳಿತಾ ಇದ್ದೆ. ನೋಡ್ತಾ ಇರ್ಬೋದು ನೀವು. ಏನೋ ಒಂಥರ ಬೆಳಗ್ಗೆನೇ ಕೆಲಸ ಮಾಡಿದ್ರೆ ಬೇಗ ಕೆಲಸ ಮಾಡ್ದಂಗೆ ಅನಿಸುತ್ತೆ. ಇಲ್ಲ ಅಂದರೆ ಆಮೇಲೆ ದೊಡ್ಡ ಸೋಂಬೇರಿ, ಆಮೇಲೆ ಮಾಡೋಣ ಬಿಡು ಅನ್ಕೊತ ಅದನ್ನು ಹಾಗೆ ದಿನ ಕಳೆದು ಬಿಡ್ತೀವಿ. ಸೊ ಮಾಡಬೇಕು ಅನಿಸ್ದಾಗ ಮಾಡಿಬಿಟ್ರೆ ಆವತ್ತಿನ ಕೆಲಸ ಆವತ್ತಿಗೆ ಮುಗಿಯುತ್ತೆ. ಸೊ ಏನೇ ಒಂದು ಇದ್ದರೂ ನಮಗೆ ಅನಿಸ್ದಾಗ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಅದು ಹಾಗೆ ಪೋಸ್ಟ್ಪೋನ್ ಆಗ್ತಾ ಇರತ್ತೆ. ನನ್ನ ಕ್ಯಾರೆಕ್ಟ್ರು ಹಾಗೆ ಅನಿಸಿದ ಆವಾಗಲೇ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಅದು ಪೋಸ್ಟ್ಪೋನ್ ಆಗುತ್ತೆ, ಇಲ್ಲ ಮಾಡ್ದೇ ಬಿಟ್ಬಿಡ್ತೀನಿ. ಸೊ ಆಮೇಲೆ ಲಾಸ್ಟಿಗೆ ಮಸಿ ಪಾತ್ರೆನೂ ಆದಷ್ಟು ತಿಕ್ತೆ. ಒಬ್ಬರು ಸಿಸ್ಟರ್ ಹೇಳಿದರು ಬೂದಿ ಹಚ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಅಂತ. ಬಟ್ಟು ಅದು ಅಪರೂಪಕ್ಕೆ ಮಾಡಿದ್ರೆ ಏನೂ ಅನಿಸಲ್ಲ, ಡೈಲಿ ಮಾಡ್ತೀವಲ್ಲ, ಹಾಗಾಗಿ ಬೂದಿ ಹಚ್ಬಿಟ್ಟು ಮಾಡೋಕ್ಕಾಗಲ್ಲ ಸಿಸ್ಟರ್. ಹಾಗೆ ಮಾಡ್ತೀನಿ. ಸೊ ನೆಕ್ಸ್ಟು ಅದು ಬಾಗಿಲು ಅಷ್ಟೊತ್ತಿಗೆ ನೀರೆಲ್ಲ ಹೋಗಿತ್ತು, ನೀರೆಲ್ಲ ಹಿಡ್ದಾಯ್ತಲ್ಲ. ಸೊ ಬಾಗಿಲಿಗೆ ಸಗಣಿ ಹಾಕಿಬಿಟ್ಟಿದ್ನಲ್ಲ, ಅದು ಆರ್ಕೊಂಡಿತ್ತು. ಸೊ ಗುಡಿಸ್ಬಿಡೋಣ ಅಂತೇಳಿ ಗುಡಿಸ್ತಾ ಇದ್ದೆ. ನಡುವೆ ಇದ್ದಿದ್ದು ಒಂದೊಂದು ಹುಲ್ಲು ಕೀಳ್ತಾ ಇದ್ದೆ. ಮೊನ್ನೆ ತಾನೇ ಎಲ್ಲ ಕಿತ್ತೆ, ಮತ್ತು ಅಂದರೂ ಮಳೆ ಬಂತಲ್ಲ ಬರ್ತಾನೆ ಇರುತ್ತೆ. ಅದು ಯಾವಾಗ ಫ್ರೀ ಅನ್ಸುತ್ತೋ ಆವಾಗ ಕೀಳಬೇಕು. ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಹಾಕ್ತಾ ಇದ್ದಂಗೆ ಮಾಮೂಲಿ ಆ್ಯಸ್ ಯೂಶ್ವಲ್ ಅದು ಮಾಮೂಲಿ ರಂಗೋಲಿ ಹಾಕ್ತಿದ್ದಂಗೆ ಯಾವುದೋ ಒಂದು ನೆನಪಿಗೆ ಯಾವ್ದು ಬರುತ್ತೆ ಪಟ್ ಅಂತ ಅದನ್ನು ರಂಗೋಲಿ ಹಾಕಿಬಿಟ್ರೆ ಅವತ್ತಿನ ರಂಗೋಲಿ ಡೇ ಮುಗ್ದೋಗುತ್ತೆ. ಸೊ ಈ ಥರ ರಂಗೋಲಿ ಬಿಡಿಸಿದೆ. ಎಂತ ಗೊತ್ತಾ, ಬಾಗಿಲಿಗೆ ರಂಗೋಲಿ ಹಾಕಿದ್ಮೇಲೆ ಆ ಬಾಗಿಲು ಫಿಲ್ಲಾಗಿ ಕಾಣೋದು. ಸೊ ಫೈನಲಿ ರಂಗೋಲಿ ಈ ಥರ ಹಾಕಿದ್ದೆ. ನೆಕ್ಸ್ಟು ಸರಿ ಗಿಡದಲ್ಲಿ ನಮಗೆ ಅಂತಲೇ ಹೂವು ಬಿಟ್ಟಿರುತ್ತೆ. ಅದನ್ನು ಇವತ್ತೇನು ಜಾಸ್ತಿ ಬಿಟ್ಟಿರಲಿಲ್ಲ, ಒಂದು 2 ಹೂವು ಬಿಟ್ಟಿತ್ತು. ಸೊ ಅದನ್ನು ಕುಯ್ಕೊಂಡು ಕನಕಾಂಬರ ಇತ್ತು, ಕನಕಾಂಬರನ ಕುಯ್ಕೊಂಬಂದೆ. ಬರ್ತಿದ್ದಂಗೆ ದಾಸವಾಳ 2 ಹೂವನು ಹೊಸ್ಲಿಗೆ ಆ ಕಡೆ ಈ ಕಡೆ ಇಟ್ಟೆ, ಮತ್ತು ಆ ಕನಕಾಂಬರ ಹೂವನ್ನ ರಂಗೋಲಿ ನಡುವೆ ಇಟ್ಟೆ. ಅದೇನೋ ಒಂಥರ ಇಟ್ಟಾಗ ಫುಲ್ ಚೆಂದ ಕಾಣಿಸ್ದಂಗೆ ಅನ್ನಿಸ್ತು. ಮತ್ತು ರಾತ್ರಿ ಕಾಯಿ ಬಿದ್ದಿದ್ದ ಸೌಂಡ್ ಕೇಳಿಸಿತ್ತು. ಹಾಗಾಗಿ ಸರಿ ಕಾಯಿ ಬಿದ್ದಿದೆಯಾ ಇಲ್ಲ ಅಂತ ನೋಡೋಣ ಅಂತ ಹೋದೆ. ಕಾಯಿ ಬಿದ್ದಿತ್ತು, 2 ಕಾಯಿ ಬಿದ್ದಿತ್ತು. ಅದನ್ನ ಹಾಗೆ ತೊಗೊಂಡು ಮನೆಗೆ ಬಂದೆ. ಸೊ ಮಾಮೂಲಿ ನಮ್ಮ ಅಡುಗೆ ರೊಟೀನ್ ಸ್ಟಾರ್ಟು.
ಒಲೆಯಲ್ಲಿ ಬೂದಿ ಬಾಸ್ದೆ, ಬಟ್ ಬೂದಿ ಯಾಕೋ ಬಿಸಿ ಇದ್ದಂಗಿತ್ತು. ನೆನ್ನೆನೂ ಹಂಗೆ ಬಾಸ್ತೀನಿ ಅಂತ ಹೇಳಿ ಮೊರನೆಲ್ಲ ಸುಟ್ಟಾಕ್ಬಿಟ್ಟಿದ್ದೆ. ಹಾಗಾಗಿ ಅದು ಸ್ವಲ್ಪ ಕೆಂಡ ಇದ್ದಂಗಿತ್ತಾ, ಆ ಬೂದಿನ ಈ ಕಡೆ ಒಲೆಗೆ ತಳ್ಳಿಬಿಟ್ಟು ಅದು ಒಲೆಗೆಲ್ಲ ನೀರು ಚಿಮ್ಮಿಸ್ಬಿಟ್ಟು ರಂಗೋಲಿ ಹಾಕಿದೆ. ಕುಂಕುಮ ಏನು ಇಡಲಿಲ್ಲ, ಕುಂಕುಮ ಏನು ಹೋಗಿರಲಿಲ್ಲ. ಸೊ ನಾಳೆ ಬಳ್ದು ಇಡೋಕ್ಕೆ ಸರಿ ಆಗುತ್ತೆ ಅಂತೇಳಿ ಬೇರೆ ರಂಗೋಲಿ ಮಾತ್ರ ಹಾಕಿದೆ. ರಂಗೋಲಿ ಹಾಕ್ತಿದ್ದಂಗೆ ಹೋಗಿ ಒಲೆ ಹಚ್ಬೇಕಲ್ಲ, ಅದಕ್ಕೆ ಚಕ್ಕೆ ಎಲ್ಲ ಆರಿಸ್ಕೊಂಬಂದು ಸೌದೆನ ಎಲ್ಲ ಸ್ವಲ್ಪ ಮಾತ್ರ ಒಳಗಡೆ ಇಟ್ಕೊಂಡಿರ್ತೀನಿ. ಅದು ಖಾಲಿ ಆಗ್ತಿದ್ದಂಗೆ ಮತ್ತು ಹೊರಗಡೆಯಿಂದ ತೊಗೊಬಂದು ಇಟ್ಟಿರ್ತೀನಿ. ಅದು ಖಾಲಿ ಆಗೋದ್ರೊಳಗೆ ಇನ್ನೊಂದು ಸ್ವಲ್ಪ ತೊಗೊಬಂದು ಇಟ್ಕೊಂಡ್ರೆ ಅದೊಂಥರ ನೆಂದಿರುತ್ತಲ್ಲ, ಹೊಗೆಗೆ ಇನ್ನೂ ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ತೊಗೊಬಂದು ಅದನ್ನು ಆರಿಸಿ ಮೀನ್ಸ್ ಅದು ಒಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಕೆಡಿಸಿದ್ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಅದು ಬಿಸಿಗೆ ಹಸಿದಿದ್ದೆಲ್ಲ ಒಣಗೋಗಿರುತ್ತಲ್ಲ, ಸೊ ಹಾಗಾಗಿ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಅದು ಒಲೆ ಹೊತ್ತುತ್ತಿದ್ದಂಗೆ ಹೋಗಿ ಟೀಗಿಟ್ಟೆ. ಟೀ ಯಾಕೋ ಕೆಮ್ಮಿತ್ತು ಅಂತ ಹೇಳಿ ಟೀ ಒಳಗೆ ಇದು ಶುಂಠಿ ಎಲ್ಲ ಹಾಕಿ ಟೀಗಿಟ್ಟಿದ್ದೆ. ಮತ್ತು ನೆನ್ನೆ ಮಾಡಿದ ಇಡ್ಲಿ ಉಳಿದಿತ್ತಲ್ಲ, ಸೊ ಏನು ವೇಸ್ಟ್ ಮಾಡೋದು ಅಂತ ಹೇಳಿ ಆ ಇಡ್ಲಿನೇ ತಿಂಡಿ ಮಾಡಿಬಿಡೋಣ ಇವತ್ತು ಅಂತ ಹೇಳಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೆ. ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನೇ ಇಡ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಥಾಟ್ ಬಂತು. ಈ ಒಂದು ಮೂವಿಯಲ್ಲಿ, ವಿಷ್ಣುವರ್ಧನ್ ಮೂವಿಯಲ್ಲಿ ಅವ್ರ ಅಪ್ಪ ಬಂದಾಗ ಇಡ್ಲಿಲಿ ಉಪ್ಪಿಟ್ಟು ಮಾಡಿರ್ತಾರಲ್ಲ, ಸೊ ಆ ಸೀನು ನೆನಪಿಗೆ ಬರ್ತಾಯಿತ್ತು. ಸೊ ಇರೋದನ್ನ ವೇಸ್ಟ್ ಮಾಡಬಾರ್ದಲ್ಲ, ಹಾಗಾಗಿ ಇರೋದನ್ನಲ್ಲೇ ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇರೋದನ್ನೇ ಮೇಂಟೈನ್ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟ್ ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡೆ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಈರುಳ್ಳಿ ಕಟ್ ಮಾಡ್ತೀನಿ ಅಂತೇಳಿ ಕೈ ಕಟ್ ಮಾಡಿಕೊಂಡೆ ಲೈಟಾಗಿ, ಬಟ್ ಬ್ಲಡ್ ಏನು ಬರಲಿಲ್ಲ. ಮತ್ತು ಅಡುಗೆ ಮಾಡುವಾಗ ಕೈ ಕಟ್ ಮಾಡ್ಕೊಳೋದು, ಸುಟ್ಕೊಳೋದು ಇದೆಲ್ಲ ಸರ್ವಸಾಧಾರಣ ಆಗಿಬಿಟ್ಟಿದೆ ನಮಗಂತೂ. ಆಗ ಅಯ್ಯೋ ಕೈ ಸುಡ್ತು, ಅಯ್ಯೋ ಕೈ ಗಾಯ ಆಯಿತು ಅಂತೇಳಿ ನಾಟಕ ಮಾಡ್ತಿರ್ತಿದ್ವಿ. ಆಮೇಲೆ ಕರ್ಬೇ ಗಿಡದಲ್ಲಿ ಕರ್ಬೇ ಕಡ್ಡಿನ ಕಿತ್ಕೊಂಡ್ಬಂದೆ. ಫ್ರೆಶ್ಶಾಗಿ ಕೀಳುವಾಗ ಅದೇನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಕಿತ್ತಿಟ್ಟರೆ ಬತ್ತೋದ್ರೆ ಚೆನ್ನಾಗಾಗಲ್ಲ ಅಂಥೇಳಿ ಎಷ್ಟು ಬೇಕು ಅಷ್ಟನ್ನ ಕಿತ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಅದೆಲ್ಲ ರೆಡಿ ಮಾಡೋ ಗ್ಯಾಪಲ್ಲಿ ಟೀನೂ ರೆಡಿ ಆಯಿತು. ಸೊ ಅದನ್ನು ಗ್ಲಾಸಿಗೆ ಹಾಕ್ಕೊಂಡು ಆ ಡೇನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಅದನ್ನು ರೆಡಿ ಮಾಡಿಟ್ಟಿರೋ ಇದನ್ನೆಲ್ಲ ತೊಗೊಂಬಂದು ಒಗ್ಗರಣೆ ಹಾಕ್ತಾಯಿದ್ದೆ. ಸೊ ಅದು ಕರಿಬೇ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ತಾಯಿದ್ದೆ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ನಲ್ಲ, ಸರಿ ಆಗ್ತಾ ಇರಲಿಲ್ಲ ಹಾಕೋಕ್ಕೆ, ಮತ್ತು ಆಮೇಲೆ ಕೆಳಗಡೆ ಇಟ್ಟು ಸರ್ಕಸ್ ಮಾಡ್ಕೊತ ಹಾಕ್ತಾಯಿದ್ದೆ. ಸೊ ಫೈನಲಿ ಅದು ಕಾಳು ಹಾಕೋದು ಮರ್ತುಬಿಟ್ಟಿದ್ದೆ, ಮತ್ತು ಆ ಕಾಳನ್ನ ಹಾಕಿ ಎಣ್ಣೆ ಚೆನ್ನಾಗಿ ಹುರಿದೆ. ಸೊ ಆವಾಗ ಹುರಿದಾಗೆ ಅದು ಕ್ರಿಸ್ಪಿಯಾಗಿ ಬರೋದು, ಇಲ್ಲ ಅಂದರೆ ಮೆತ್ತಾಗಿರುತ್ತೆ ಅಂತೇಳಿ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹುರಿದೆ. ನೆಕ್ಸ್ಟ್ ಸೇಮ್ ಸಿನಾರಿನೇ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕಳ್ಸೋಕ್ತಿರಲಿಲ್ಲ, ಒಂದೇ ಕೈಯಲ್ಲಿ ಆ ಸೌಟಲ್ಲಿ ಹಿಂಗೆ ಹಾಕ್ತಾ ಕಲಿಸ್ದೆ. ಸೊ ಫೈನಲಿ ನಮ್ಮನೆ ಉಪ್ಪಿಟ್ಟು ರೆಡಿ ಅಂದರೆ ನಿನ್ನೆ ಮಿಕ್ಕಿರೋ ಇಡ್ಲಿಲಿ ಉಪ್ಪಿಟ್ಟು ಮಾಡಿ ಇವತ್ತಿನ ಡೇನ ಮಾರ್ನಿಂಗ್ ರೊಟೀನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಆ ಉಪ್ಪಿಟ್ಟು ರೆಡಿ ಆಗ್ತಿದ್ದಂಗೆ ನಮ್ಮ ಚಿಕ್ಕವಳು ಅಮ್ಮ ಏನು ಮಾಡ್ತಿದ್ದೀಯಮ್ಮ ಅಂತ ಅಂದಳು. ಅದೇ ಉಪ್ಪಿಟ್ಟು ಅಂತ ಅಂತಿದ್ದಂಗೆ ಸರಿ ನನಗೂ ಹಾಕು ಅಂತ ಅಂದಳು ತಿಂಡಿ. ಸೊ ತಿಂಡಿನ ಹಾಕಿದೆ. ಮಾವಿನ ಹಣ್ಣು ನಮ್ಮ ಮರದಲ್ಲೇ ಕುಯ್ದಿದ್ವಿ. ಸೊ ಹಣ್ಣು ಮಾಡೋಕೆ ಇಟ್ಟಿದ್ದೆ, ಅದರಲ್ಲಿ ಒಂದು ಹಣ್ಣಾಗಿತ್ತು, ಅದನ್ನು ಹೆಚ್ಚಿಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಹಾಗೇ ಸ್ವಲ್ಪ ಟೀ ಮತ್ತು ಮಾವಿನ ಹಣ್ಣಿನ ಜೊತೆ ಇವತ್ತಿನ ತಿಂಡಿನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೋರ್ ವೀಡಿಯೋಸಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಫ್ಯಾಮಿಲಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.